ನಾನು ಸಮೀರ್ MD ವಿಡಿಯೋ ನೋಡಿ ಆನೆ ಮಾವತ ಮತ್ತೊಂದು ತಂಗಿ ಕೇಸ್ನ ಒಂದು ಸ್ವಲ್ಪ ಸ್ಟಡಿ ಮಾಡಿದೆ. ಆ ಜಾಗನ ಗೂಗಲ್ ಮ್ಯಾಪಲ್ಲಿ ಸ್ಯಾಟಲೈಟ್ ವ್ಯೂ ಅಲ್ಲಿ ಇಟ್ಕೊಂಡು ಚೆಕ್ ಮಾಡಿದಾಗ ಅದು ಈ ಥರ ಕಾಣಿಸ್ತು. ಇದೇ ಲೊಕೇಶನ್ ಡೇಟಾನ ಇಟ್ಕೊಂಡು ಕರ್ನಾಟಕ ಗೌರ್ಮೆಂಟ್ ಅವರು ಲ್ಯಾಂಡ್ ರೆಕಾರ್ಡ್ಸ್ಗೆ ಅಂತ ಮಾಡಿರೋ ದಿಶಾಂಕ್ ಆ್ಯಪಲ್ಲಿ ಸರ್ಚ್ ಮಾಡಿ ನೋಡಿ ಆ ಜಾಗದ ಲೊಕೇಶನ್ನು ಮತ್ತು ದಿಶಾಂಕ್ ಆ್ಯಪ್ನ ಮ್ಯಾಚ್ ಮಾಡ್ಬಿಟ್ಟು ನೋಡಿದಾಗ ಅದರ ಸರ್ವೆ ನಂಬರ್ 158*6 ಅಂತ ಗೊತ್ತಾಯಿತು. ಆ 158*6 ಅನ್ನೋ ಸರ್ವೆ ನಂಬರ್ನ ಭೂಮಿ ಕರ್ನಾಟಕ ಗೌರ್ಮೆಂಟ್ನ ಆನ್ಲೈನ್ ಲ್ಯಾಂಡ್ ರೆಕಾರ್ಡ್ಸ್ ಪ್ಲಾಟ್ಫಾರ್ಮಲ್ಲಿ ಸರ್ಚ್ ಮಾಡಿ ನೋಡಿದಾಗ 2001 ಹಿಡಿದು 2025 ತನಕನೂ ಅಲ್ಲಿ ಲ್ಯಾಂಡ್ ಯಾರ ಹೆಸರಿಂದ ಯಾರ ಹೆಸರಿಗೆ ಆಗಿದೆ ಅನ್ನೋ ಡೀಟೇಲ್ಸ್ ನಮಗೆ ಸಿಗುತ್ತೆ. ಅಲ್ಲಿ ಸರ್ವೆ ನಂಬರ್ನ ನಾನು ಎಂಟ್ರಿ ಮಾಡ್ಬಿಟ್ಟು ನೋಡಿದಾಗ ನನಗೆ ಗೊತ್ತಾಗಿದ್ದೇನಂತಂದರೆ 2001 ಲ್ಯಾಂಡು ವೀರೇಂದ್ರ ಹೆಗ್ಡೆ ಅವ್ರ ಹೆಸರಲ್ಲೇ ಇದೆ ಅಂತ. ಈಗ ನನಗೆ ಬಂದಿರೋ ಪ್ರಶ್ನೆ ಏನಂತಂದ್ರೆ 2001 ಲ್ಯಾಂಡು ವೀರೇಂದ್ರ ಹೆಗ್ಡೆ ಅವ್ರ ಹೆಸರಲ್ಲೇ ಇತ್ತು ಅಂತಂದಾಗ 2012 ಅವ್ರು ಯಾಕೆ ಆನೆ ಮಾವತನ್ನ ಕೊಲೆ ಮಾಡಿ ಆ ಲ್ಯಾಂಡ್ ಪೇಪರ್ಸ್ನ ತಗೊಂಡು ಆ ಲ್ಯಾಂಡನ್ನು ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅಲ್ಲಿ ಹೋಟೆಲ್ ಕಟ್ಟಬೇಕಾಗಿತ್ತು? ನಂಗಂತೂ ಗೊತ್ತಾಗ್ತಾ ಇಲ್ಲ. ನಿಮ್ಗೇನಾದ್ರೂ ಉತ್ತರ ಗೊತ್ತಿದ್ರೆ ಖಂಡಿತವಾಗ್ಲೂ ತಿಳಿಸಿ.